ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಘವೇಂದ್ರ ಅವರಿಗೆ. ನಮಸ್ಕಾರ. ಸೊ ಒಂದು ವಿಚಾರಗಳಲ್ಲಿ ಎಲ್ಲರಿಗೂ ಮನೆಗಳಲ್ಲಿ ಏನೋ ಒಂದು ದೋಷ ಇದೆ ಅನ್ನೋ ಅನುಮಾನ ಇದ್ದಾಗ, ಸಾಮಾನ್ಯವಾಗಿ ಆ ಥರ ಅನುಮಾನ ಎಲ್ಲರಿಗೂ ಬರಲ್ಲ. ಕೆಲವರಿಗೆ ಇಲ್ಲ ನಮಗೇನೋ ಆಗೈತೆ, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಒಂದರಿಂದ ಸ್ವಲ್ಪ ನಮಗೆ ತೊಂದರೆ ಆಗ್ತಾಯಿದೆ, ನಮಗೆ ಗೊತ್ತಾಗ್ತಾ ಇಲ್ಲ, ಮನೆಯಲ್ಲಿ ಏನೋ ಆಗೈತೆ ಹೆಚ್ಚು ಕಮ್ಮಿ ಅಂತ ಸಾಮಾನ್ಯವಾಗಿ ಕೆಲವರಿಗೆ ತುಂಬ ದೃಢವಾಗಿ ಇದ್ರ ಬಗ್ಗೆ ಅನುಮಾನ ಬರುತ್ತೆ. ಹೌದೌದು. ಆ ಥರ ಅನುಮಾನ ಬಂದವರಿಗೆ ಅವರೇ ಮನೆಗಳಲ್ಲಿ ಇಲ್ಲ ಇಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಒಂದಷ್ಟು ಟಿಪ್ಸ್ಗಳಿದ್ದಾವೆ. ಸೊ ಅವುಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ, ಈ ಥರ ಅನುಮಾನ ಇದ್ದವರು ಯಾವ ರೀತಿ ಅದನ್ನು ಬಗೆಹರಿಸ್ಕೋಬೋದು, ಇದರಲ್ಲಿ ಇದು ಕನ್ಫರ್ಮ್ ಇಲ್ಲ ತೊಂದರೆ ಐತೆ ಅನ್ನೋದನ್ನು ಅವರು ದೃಢಪಡಿಸ್ಕೋಬೋದು. ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ. ಇವಾಗ ಪ್ರತಿಯೊಂದೂ ನಾವು ಏನು ಹೇಳ್ತೀವಿ ಅಂತಂದರೆ, ಒಂದು ಮನೆ ಒಬ್ಬ ಮಾನವನಿಗೆ ಇದು ಹೆಂಗೆ ಅಂತಂದರೆ ಈ ಮೂಗು ನೆಗಡಿ ಇದ್ದಂಗೆ. ಯಾಕಂತಂದರೆ ನೆಗಡಿ ಇದ್ದೇ ಇರ್ತದೆ. ಮನೆ ಅಂದಮೇಲೆ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಗಂಡ ಹೆಂಡತಿ ಅಂದಮೇಲೆ ಜಗಳ ಇದ್ದೇ ಇರ್ತದೆ. ಮಕ್ಕಳು ಸಂಸಾರ ಅಂದಮೇಲೆ ಒಂದು ಮಾತು ಬಂದೇ ಬರ್ತೈತೆ. ಇದು ನಾವು ಯಾವ ರೀತಿ ಅಂತಂದರೆ, ಕೆಲವರು ಹೇಳ್ತಾ ಇರ್ತಾರೆ ನಮಗೂ ಇದು ನಮ್ಮ ಮನೆ ಒಳಗಡೆ ಯಾಕೋ ಏನೋ ಇಲ್ಲ ಒಂದು ದುಡ್ಡು ಶಕ್ತಿ ಇರ್ಬೋದು, ಇಲ್ಲ ಮನೆ ಒಳಗಡೆ ಏನೋ ನಮ್ಗೆ ಯಾರೋ ಏನೋ ಮಾಡಿದ್ದಾರೆ ಅನುಮಾನ ಆಲ್ಮೋಸ್ಟ್ ಇದ್ದೇ ಇರ್ತದೆ. ಯಾಕೆ ಅಂತಂದರೆ ಇದರ ನಾವು ತುಂಬ ಡೀಟೇಲ್ಸ್ ಹೇಳಬೇಕು ಅಂತಂದರೆ ತುಂಬ ಟೈಮ್ ತಗೊಂತದೆ. ಅದನ್ನು ವೆರಿ ಸಿಂಪಲ್ಲಾಗಿ ಹೇಳೋಣ. ಯಾಕಂತಂದರೆ ನಾವು ವಾಸ ಮಾಡೋಂಥ ಜಾಗ, ನಾವು ಇರೋಂಥ ಜಾಗಗಳು ಅವೆಲ್ಲ ತುಂಬ ನಾವು ಒಂದು ಮನೆ ಕಟ್ಟಬೇಕಂತಂದ್ರೆ ಅದ್ರ ವಿಧಾನಗಳೇ ಇರ್ತದೆ. ಮೊದಲು ಒಂದು ಮನೆ ಕಟ್ಟಬೇಕು, ಒಂದು ಪಾಯ ಹಾಕ್ಬೇಕಂದ್ರೆ ಫಸ್ಟ್ ಭೂತಾಯಿ ಶಾಂತಿ ಆಗಬೇಕು, ವಾಸ್ತುದೇವನ ಶಾಂತಿ ಆಗಬೇಕು. ಆಮೇಲೆ ಮನೆ ಕಟ್ಟಕ್ಕಿಂತ ಮುಂಚೆಗೇ ಕೆಲವೆಲ್ಲ ನದಿ ತೀರ್ಥಗಳು ಆ ಜಾಗಕ್ಕೆಲ್ಲ ಹಾಕಿ ಶಾಂತಿ ಮಾಡಿ, ಒಳ್ಳೆ ದಿನ ಟೈಮು ತಿಥಿ ನಕ್ಷತ್ರ ನೋಡಿ ಪಾಯ ಹಾಕಿ, ಆ ಪಾಯ ಹಾಕಬೇಕಾದ್ರೂ ಟೈಮ್ ಬೇಕು. ಯಾಕಂದರೆ ಅದೆಲ್ಲ ರಾಜ್ಯವಾಗದಾಗ ಹಾಕಬೇಕು. ಆಮೇಲೆ ನಮಗೆ ಒಳ್ಳೆ ಯೋಗವಾದ ಜಾಗ, ಆ ಯೋಗವಾದ ಆಯ ಬೇಕು ಅಂತಂದರೆ ಧ್ವಜಾಯ, ಗಜಾಯ, ಋಷಭಾಯ ಇವೆಲ್ಲ ತುಂಬ ಈ ಥರ ಆಯಗಳು ಹಾಕಬೇಕು. ಇಲ್ಲಿ ಕೆಲವು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಮಗೆ ಈಗ ಜಾಗನೂ ಎಲ್ಲ ಕಡೆನೂ ಕಾಸ್ಟ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ 5,000, 10,000, 20,000 ಓಡ್ತಾ ಇರೋದ್ರಿಂದ ಒಂದು ಇಂಚೂ ಯಾರೂ ಬಿಡ್ತಾ ಇಲ್ಲ, ಬಿಟ್ಕೊಡೋಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ, ಈ ದುಡ್ಡಕ್ಕಿಂತ ನಮ್ಮ ಜೀವ ಇಂಪಾರ್ಟೆಂಟ್ ಐತೆ ಅಲ್ವಾ. ನಮ್ಮ ಇದಕ್ಕಿಂತ ನಮ್ಮ ಪ್ರತಿಯೊಂದು ಫ್ಯಾಮಿಲಿ ಮನೆ ನಂಬರ್ಸ್ತವನಿಂದ ಪ್ರತಿಯೊಬ್ಬರಿಗೊಂದು ಆರೋಗ್ಯ ಭಾಗ್ಯ ಇರಬೇಕು, ಮನೆ ಮಕ್ಕಳು ಹೆಂಡತಿ ಇವೆಲ್ಲ ನೆಮ್ಮದಿಯಾಗಿ ಸಂತೋಷವಾಗಿ ಇರಬೇಕು ಅಂತಂದರೆ, ಇಲ್ಲಿ ನಾವೇನು ಮಾಡ್ಬೇಕಂತಂದರೆ ಫಸ್ಟ್ ನೀಟಾಗಿ ಒಂದು ಅಳತೆ ಅಂತ ಇರ್ತದೆ ಮಾನವನಿಗೂ ಅಷ್ಟೇ. ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಯಾವ ವಸ್ತುಗಳಿದ್ರೇ ಅವು ಚೆನ್ನಾಗಿ ಕೆಲಸ ಮಾಡೋದು ಅಂತ ಹೇಳ್ತೀವಿ. ಆ ಥರ ನಾವು ಒಳ್ಳೆ ಆಯ ಹಾಕ್ಕೊಂಡು ನೀಟಾಗಿ ಇವರು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ಈಗ ಇದ್ರದ್ದು ನೆಕ್ಸ್ಟ್ ಸ್ಟೋರಿ ಹೇಳೋಣ. ಈಗ ನೀವು ಕಂಡಿಡಿಯೋದಕ್ಕೆ ಮಾತ್ರ ಪತ್ತೆ ಮಾಡೋಣ. ಇವಾಗ ಯಾವ ರೀತಿ ಅಂತಂದರೆ ನೋಡ್ರಿ, ಈ ನಿಂಬೆಹಣ್ಣು ಅಂತ ಹೇಳ್ತೀವಿ ನಾವು. ಈ ನಿಂಬೆಹಣ್ಣಲ್ಲಿ ಇಡೀ ಮನುಷ್ಯನ ಜೀವನ ಉದ್ಧಾರ ಮಾಡೋದು ಐತೆ, ಅದನ್ನೇ ಹಾಳು ಮಾಡೋದು ಐತೆ. ಅರ್ಥ ಆಯ್ತಾ? ಪ್ರತಿಯೊಂದು ನಿಂಬೆಹಣ್ಣದಲ್ಲೇ ಐತೆ. ಅರ್ಥ ಆಯ್ತಾ? ಇದು ಹೆಂಗೆ ಅಂತಂದರೆ, ಇವಾಗ ಒಂದು ಮನೆ ಕಟ್ಟಿರ್ತೀವಿ, ಆ ಮನೆ ಒಳಗಡೆ ಏನು ಮಾಡಬೇಕು ಅಂತಂದರೆ, ಒಳ್ಳೆ ದಿನ ಅಮಾವಾಸ್ಯೆ ಆಗಲಿ, ಪೌರ್ಣಿಮೆ ಆಗಲಿ, ಇಲ್ಲಾಂದರೆ ಗುರುವಾರ ಆಗಲಿ, ಶುಕ್ರವಾರ ಆಗಲಿ, ಇವ್ರು ಹೆಂಗೆ ಮಾಡ್ಬೇಕಂತಂದರೆ ಒಂದು ನಿಂಬೆಹಣ್ಣು ತರಬೇಕು. ಗಿಡದಾಗಿನಿಂದ ತಂದರೆ ತುಂಬ ಒಳ್ಳೆಯದು. ಗಿಡ ಸಿಗಲ್ಲ, ಈಗ ಆಯ್ಕೆ ಮಾಡ್ಕೊಂಡು ಇದರಲ್ಲಿ ಅಂಗಡಿಯಿಂದನೇ ತಗೊಂಬಂದು ಅದನ್ನು ನೀಟಾಗಿ ಎಲ್ಲ ತೊಳೆದು ಸ್ವಚ್ಛಗೊಳಿಸಿ ಒಂದು ದೇವ್ರ ಮನೇಲಿ ಇಟ್ಟು, ಅದಕ್ಕೊಂದು ಅಂದರೆ ಮನೆ ಒಳಗಡೆ ಯಾವುದೇ ಸಂಕಲ್ಪ ಇಲ್ಲದ ಪೂಜೆ ನಿಷಿದ್ಧ ಅಂತ ಹೇಳ್ತೀವಿ. ಅಂದರೆ ಪ್ರಯೋಜನಕಾರಿ ಆಗಲ್ಲ. ಅದು ಏನು ಉದ್ದೇಶಕ್ಕೆ ನಾವು ಅದನ್ನು ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಬೇಕು. ಅಲ್ಲಿಟ್ಟು ಒಂದು ಪೂಜೆ ಮಾಡಿ ಒಂದು 5 ನಿಮಿಷ ಧ್ಯಾನ ಮಾಡಿ, ಟೈಮ್ ಇದು ಬೆಳಗ್ಗೆನ ಮಾಡ್ಬೋದು, ಸಂಜೆನ ಮಾಡ್ಬೋದು, ಮಧ್ಯಾಹ್ನ ಬೇಡ. ಯಾಕಂದರೆ ಮಧ್ಯಾಹ್ನದಲ್ಲಿ ಪ್ರಕೃತಿ ಏನಾಗ್ತದೆ ಅಂತಂದರೆ ವಿಕೋಪವಾಗಿರ್ತದೆ. ಅಂದರೆ ಇವಾಗ ಬಿಸಿಲು ಅವೆಲ್ಲ ಇದ್ರಾಗಿರ್ತದೆ. ಅಂದರೆ ಇದನ್ನ ಯಾವಾಗೇ ಮಾಡಬೇಕಾದ್ರೂ ಮನಸ್ಸು ಕೂಲಾಗಿರಬೇಕು, ಪ್ರಕೃತಿ ಶಾಂತವಾಗಿರಬೇಕು ಅಂತ ಹೇಳ್ತೀವಿ. ಅದರಲ್ಲಿ ಏನು ಹೇಳ್ತದೆ ಅಂತಂದರೆ, ಒಂದು ನಿಂಬೆಹಣ್ಣು ಫಸ್ಟ್ ದೇವ್ರ ಮುಂದೆ ಇಟ್ಟು ಅರ್ಶಿನ ಕುಂಕುಮ ಮೇಲೆ ಹಾಕಿ ಪೂಜೆ ಮಾಡಿ. ಅಂದರೆ ಯಾವಾಗ ನಾವು ಸಂಕಲ್ಪ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆ ನಿಂಬೆಹಣ್ಣನ್ನ ಕೈಯಲ್ಲಿ ಮುಟ್ಟಬಾರದು. ಅರ್ಥ ಆಯ್ತಾ? ಬೇರೆ ಏನರಲ್ಲೇನೋ ಮುಟ್ಕೊಂಬೋದು. ಅಂದರೆ ಇವಾಗ ಆಪ್ಷನ್ಗಳಿದಾವಲ್ಲ, ಇಟ್ಕೊಳೋದಕ್ಕೆ ಹೆಂಗೆ ಬೇಕು ಎಲ್ಲ ಇಟ್ಕೊಂಬೋದು. ಅದನ್ನೇ ಇಟ್ಕೊಂಡು 4 ಮೂಲೆಯಲ್ಲಿ ಇವಾಗ ಇವ್ರ ಜಾಗ ಏನೈತಲ್ಲ, ಒಂದು ಫಸ್ಟು ದೇವ್ರದ್ದಾಯಿತು, ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿ ಇದಾಯಿತು. ಅಲ್ಲಿಂದ ಫಸ್ಟ್ ಈಶಾನ್ಯ ಮೂಲೆಗೆ ಹೋಗಬೇಕು.
ಈಶಾನ್ಯ ಮೂಲೆಯಲ್ಲಿ ಇಟ್ಟು ಮತ್ತೆ ಅದಕ್ಕೊಂದು ಊದುಬತ್ತಿ ಹೊಗೆ ಕೊಟ್ಟು 5 ನಿಮಿಷ ಬಿಡಬೇಕಲ್ಲಿ ಅಲ್ಲಿ ಆಮೇಲೆ ಅಗ್ನಿ ಮೂಲೆಗೆ ಬರಬೇಕು. ಅಗ್ನಿ ಮೂಲೆಗೆ ಬಂದು ಅಲ್ಲಿ ಸೇಮ್ ಇದೇ ಥರ ಒಂದು 5 ನಿಮಿಷ ಮಾಡಿ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಇದು ಮಾಡ್ಕೊಬೇಕು. ಆಮೇಲೆ ನೈಋತ್ಯ ಮೂಲೆ, ಆಮೇಲೆ ವಾಯುಭಾಗ, ಆಮೇಲೆ ಮನೆ ಸೆಂಟ್ರು. ಇದನ್ನೆಲ್ಲ 5 ನಿಮಿಷ ಅಂದರೆ ಒಂದು ಅರ್ಧ ಗಂಟೆ ಆಯಿತು. ಹೌದು, ಅರ್ಧ ಗಂಟೆ ಆದಮೇಲೆ ಏನಾಗ್ತದೆ ಇವಾಗ ಅದ್ರಾಗ ಇರೋಂಥ ಮನೆ ಒಳಗಡೆ ಇರೋಂಥ ನೆಗೆಟಿವ್ ಮೂಲೆ ಆ ನಿಂಬೆಹಣ್ಣನ್ನು ಎಳ್ಕೊಂಡಿರ್ತದೆ. ಆವಾಗ ಇವ್ರೇನು ಮಾಡಬೇಕು, ಮನೆ ಬಾಗಿಲು, ಮನೆ ಮೇನ್ ಮುಖ್ಯ ದ್ವಾರ ಐತಲ್ಲ, ಒಂದು ಅರ್ಧ ಅಡಿ ಬಿಟ್ಟು ಅಲ್ಲಿನೂ ಇಡಬೇಕು. ಇಲ್ಲ ಮೇನ್ ಮನೆ ಬಾಗಿಲ ಮೇಲೇ ಇಡ್ಬೋದು, ಇಲ್ಲ ಅರ್ಧ ಅಡಿ ಕೆಳಗಡೆನೇ ಇಟ್ಟು ಪೂಜೆ ಮಾಡ್ಬೋದು. ಒಂದು 5 ನಿಮಿಷ ಧ್ಯಾನ ಮಾಡಿ ಆಮೇಲೆ ಏನು ಮಾಡಬೇಕು, ಹೊರಗೆ ಎತ್ಕೊಂಡೋಗಿ ಅದನ್ನು ಸುಡಬೇಕು. ಸುಟ್ಟಾಗ ಏನಾಗ್ತದೆ, ಇದರ ಅನುಭವ ತಗೊಂಡವ್ರಿಗೆ ಎಲ್ಲನೂ ಅದರಲ್ಲೇ ಗೊತ್ತಾಗ್ಬಿಡ್ತದೆ. ತುಂಬ ಅನುಭವ ಇಲ್ಲಿ ಹೆಂಗೆ ಅಂತಂದರೆ, ಇವಾಗ ಅದು ತಗೊಂತಾರಲ್ಲ, ಸುಡ್ತಾರೆ, ಅದನ್ನು ಸ್ವಲ್ಪ ಏನೇನೆಲ್ಲ ಹಾಕಿ ಸೌದೆಗೆ ಇದೆಲ್ಲ ಸುಟ್ಟಬೇಕು, ಕರ್ಪೂರ ಎಲ್ಲ ಹಾಕಿ. ಅದೇನಾಗ್ತದೆ, ಒಂಥರ ಬ್ಲಾಸ್ಟ್ ಬರ್ತೈತದು, ಬಡ್ ಅಂತೈತದು, ಬಾಂಬ್ ಥರ. ಆ ಬಾಂಬ್ ಥರ ಬ್ಲಾಸ್ಟ್ ಆದಾಗ ಈ ಕರೆಕ್ಟಾಗಿ ಇವ್ರಿಗಿರೋರು ಏನಾಗ್ತದೆ ಅಂತಂದರೆ, ಅದ್ರದ್ದು ಅನುಭವ ಇರೋರಿಗೆ ತುಂಬ ಅದ್ರದ್ದು ಇದು ಕೊಡ್ತದೆ. ಅದ್ರ ಸ್ಮೆಲ್ಲನೇ ಗೊತ್ತಾಗ್ಬಿಡ್ತದೆ, ಸ್ಮೆಲ್ಲನೇ ಗೊತ್ತಾಗ್ಬಿಡ್ತದೆ. ಈಗ ಅದು ಹೆಂಗೆ ಅಂತಂದರೆ, ಅಂದರೆ ಇವಾಗ ಒಂಥರ ಕೌಸು ಸ್ಮೆಲ್ಲು, ಆಮೇಲೆ ಎಣ ಸುಟ್ಟೋ ವಾಸನೆ, ಇವೆಲ್ಲ ಇದ್ದಾಗ ಮನೆ ಒಳಗಡೆ ಒಂದು ಆತ್ಮ ಸಂಚಾರ ಐತೆ ಅಂತಲೂ ತಿಳ್ಕೊಂಬೋದಲ್ಲಿ ಅದು ಗೊತ್ತಾಯ್ತಲ್ಲಿ ಸ್ಮೆಲ್ಲು. ಯಾಕಂದರೆ ಇವಾಗ ಒಂದು ಆತ್ಮಗಳು ಎಲ್ಲ ಬರೋದು ಯಾವ ರೀತಿ, ಆಮೇಲೆ ಈ ಬ್ಲಡ್ ವಾಸನೆ ಬರ್ತಾ ಇರ್ತದೆ, ಅದೇ ಬ್ಲಡ್ ಕೌಸ್ ಥರ ಸ್ಮೆಲ್ ಥರ, ರಕ್ತ ಥರ, ಈ ಥರ ಒಂದೊಂದು ಸ್ಮೆಲ್ ಅದು ನೋಡ್ಕೊಂಡು ಇವರು ಅದ್ರ ಮೇಲೆ ಅನುಭವ ಕಂಡುಹಿಡ್ಬೋದು. ಮನೆ ಒಳಗಡೆ ಅಂದರೆ ಆತ್ಮನೇ ಆಯ್ತಾ, ಮಾಟ ಮಾಡಿದ್ದೇನೆ ಆಯ್ತಾ, ಇವೆಲ್ಲ ಅದರಲ್ಲೇ ಅಂದರೆ ಇದ್ರಾಗ ಅನುಭವ ಪಟ್ಟಿರೋರ್ಗಂತೂ 100% ಗೊತ್ತಾಗ್ತೈತಿ. ಸೊ ತಿಳ್ಕೊಂಬೋದು ಇದರಲ್ಲೇ. ಅದಕ್ಕೆ ಈ ನಿಂಬೆಹಣ್ಣಿಗೆ ಏನು ಹೇಳ್ತೀವಿ ಅಂತಂದರೆ, ನಿಂಬೆಹಣ್ಣನ್ನು ನಾವು ಶಕ್ತಿ ದೇವಿ ಅಂತ ಹೇಳ್ತೀವಿ. ಯಾಕಂದ್ರೆ ನಿಂಬೆಹಣ್ಣು ಬಂದು ಅಮ್ಮನವ್ರಿಗೆ ತುಂಬ ಇಷ್ಟ. ಆಮೇಲೆ ನೋಡ್ರಿ, ಕೆಲವ್ರಿಗೆ ಏನಾಗ್ತದೆ ಅಂದರೆ ಕಷ್ಟಗಳು ಬಂದಿರ್ತವೆ, ಅಭಿವೃದ್ಧಿ ಆಗ್ತಾ ಇರಲ್ಲ, ಹೆಣ್ಮಕ್ಳ ಕಷ್ಟಗಳು, ಮನೆ ಅಭಿವೃದ್ಧಿ ಆಗಲ್ಲ ಅಂತಂದಾಗ ಕೆಲವ್ರು ಹೇಳಿರ್ತಾರೆ, ನೀನೇನು ಮಾಡಬೇಡಮ್ಮ, ಅಮ್ಮನವ್ರಿಗೆ ಹೋಗಿ ನಿಂಬೆಹಣ್ಣು ಹಾರ ಹಾಕ್ಬಿಡ್ರಿ. ನೋಡಿ, ಆ ನಿಂಬೆಹಣ್ಣು ಎಷ್ಟು ಪವರ್ ಅನ್ನೋದು ಅಲ್ಲಿ ಅಮ್ಮನವ್ರಿಗೆ ನಿಂಬೆಹಣ್ಣು ಹಾಕ್ತಾರೆ, ಅವ್ರು ಹಾಕ್ಸ್ಕೊಂತಾರೆ ಅಂತಂದಾಗ, ಆ ನಿಂಬೆಹಣ್ಣು ಅಮ್ಮನವ್ರಿಗೆ ಹಾಕಿದಾಗ ಎಷ್ಟು ಪವರು, ಅದರ ಎನರ್ಜಿ ಏನೈತೆ ಅನ್ನೋದು ನಾವು ಅಲ್ಲಿ ತಿಳ್ಕೊಬೇಕಲ್ಲ. ಇವಾಗ ಮಾಂತ್ರ ಲೋಕದಲ್ಲಿ ಅದು ಒಂದು ದೊಡ್ಡ ಮಟ್ಟದ ಸ್ಥಾನ. ಅದಕ್ಕೆ ನಿಂಬೆಹಣ್ಣು ಇಲ್ಲದ ಪೂಜೆ ಇಲ್ಲ, ನಿಂಬೆಹಣ್ಣು ಇಲ್ಲದ ಕಟ್ಟೊಡೆಯಂಗಿಲ್ಲ, ನಿಂಬೆಹಣ್ಣು ಇಲ್ಲದ ದೋಷ ತೆಗೆಯಂಗಿಲ್ಲ. ನೋಡ್ರಿ, ಅದಕ್ಕೆ ಅಮ್ಮನವ್ರು ಅದನ್ನು ಒಂಥರ ನಾವು ಶಕ್ತಿ ದೇವಿ ಅಂತಲೇ ಹೆಸರಿಟ್ಟಿದ್ದೀವಿ. ಅದಕ್ಕೆ ನಿಂಬೆಹಣ್ಣು ಮೇನು ಪ್ರತಿಯೊಂದು. ಈಗ ಮನೆ ದೃಷ್ಟಿ ತೆಗಿಬೇಕಾದ್ರೆ ನಿಂಬೆಹಣ್ಣು, ಇವಾಗ ನಾವು ಗಾಡಿಗಳಿಗೆ ಪೂಜೆ ಮಾಡಿ ದೃಷ್ಟಿ ತೆಗಿತೀವಿ ಅಂದರೆ ನಿಂಬೆಹಣ್ಣು, ಮತ್ತು ಕಾರಕ್ಕೆ ದೃಷ್ಟಿ ತೆಗಿತೀವಿ, ಕಾರಕ್ಕೆ ಕಟ್ತೀವಿ ಅಂದರೆ ನಿಂಬೆಹಣ್ಣು ಅಲ್ವಾ. ಅದಕ್ಕೇನಾಯ್ತು, ಅದಕ್ಕೆ ಅಷ್ಟು ಒಂದು ಉನ್ನತವಾದ ಸ್ಥಾನ ಅದಕ್ಕೆ. ಈ ರೀತಿ ಇರೋದ್ರಿಂದ ಇವರು ಈ ಸ್ಮೆಲ್ಲಲ್ಲೇ ನೋಡ್ಕೊಂಡು, ಈ ಸ್ಮೆಲ್ಲಲ್ಲೇ ಗಮನ ತಗೊಂಬಿಟ್ಟಾಗ ನಮ್ಮ ಮನೆ ಒಳಗಡೆ ಆಯ್ತಾ ಏನು ಹೆಂಗೆ ಅಂತೇಳಿ ಇವ್ರನ್ನೇ ಆಮೇಲೆ ಇನ್ನೊಂದು ಏನಾಗ್ತದೆ, ಒಂಥರ ಸ್ಮೆಲ್ ಇರೋಕ್ಕಾಗಲ್ಲ ಅಂತಂದಾಗ ಮಾಟದ ದೋಷ. ಸೊ ಆ ಥರ ಅದೇ ಶವ ಸುಟ್ಟು ವಾಸನೆ, ರಕ್ತ ಸ್ಮೆಲ್ ಅಂತಂದಾಗ ಇಲ್ಲೇನೋ ನಮ್ಮ ಮನೆ ಒಳಗಡೆ ಒಂದು ಆತ್ಮ ಸಂಚಾರನ, ಇಲ್ಲ ಒಂದು ಮನೆ ಒಳಗಡೆ ಏನೋ ಒಂದು ಐತೆ, ದುಷ್ಟಶಕ್ತಿ ಐತೆ ಅನ್ನೋದು ಅವರು ಚಾನ್ಸ್. ಅದು ಬ್ಲಾಸ್ಟ್ ಆಗಿಲ್ಲ, ಹಾಗೆ ಉರ್ಕೊಂಡು ಹಂಗೆ ಸುಮ್ಮನೆ ಆಗೋಯ್ತು ಅಂದರೆ ಅದು ಅಲ್ಲಿ ದೋಷ ಇದ್ದರೆ ಬ್ಲಾಸ್ಟ್ ಆಗ್ತದೆ. ಅದು ಏನೂ ಆಗಿಲ್ಲ ಅಂದ್ರೆ ಅಲ್ಲಿ ಏನೂ ಇಲ್ಲ, ಕ್ಲಿಯರ್. ಸೊ ಎಲ್ಲ ಶುದ್ಧವಾಗಿರ್ತದೆ ಸೂಚನೆ. ಬ್ಲಾಸ್ಟ್ ಆದಾಗ ಅಂದ್ರೆ ಅದು ಹೊಡೆದೋದಂದ್ರೆ ಅದು ನೆಗೆಟಿವ್ನ ಅಲ್ಲಿ ಕಿತ್ತ ಐತೆ, ಮನೆ ಒಳಗಡೆ ಐತೆ ಅಂತ ತೋರಿಸ್ತಾರೆ. ಬಟ್ ಅದು ಬರೀ ಸೂಚನೆ ಮಾತ್ರ, ಅದು ಬ್ಲಾಸ್ಟ್ ಆಗಿದ್ದು ಬರೀ ತೋರಿಸ್ತಾ ಇದೆ, ಬಟ್ ಅದ್ರದ್ದು ಕ್ಲಿಯರ್ ಆಗಿಲ್ಲ. ಅದು ಕಂಡಿಡಿಯೋದಷ್ಟೇ. ಬಟ್ ಇಲ್ಲಿನ ದೋಷನ ಅದು ಕ್ಲಿಯರ್ ಮಾಡಲ್ಲ ಅದು ಕಂಡಿಡಿಯೋದು ಇವರು. ಅಂದರೆ ಇವಾಗ ಕೆಲವ್ರು ಹೇಳಿರ್ತಾರಲ್ಲ, ಇವಾಗ ಅಲ್ಲಿ ಹೋದಾಗ ಸಮಸ್ಯೆ, ನಿಮ್ಗೆ ಈ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ ಅಂದಾಗ ಇವರೇ ಚೆಕ್ ಮಾಡ್ಕೊಂಬಿಡ್ಬೇಕಾದ. ಆಮೇಲೆ ಇವರು ಮೈಂಡಿಗೆ ತಗೊಂಡು ಇದ್ರನ್ನ ಏನು ಪರಿಹಾರ ಅನ್ನೋದು ಅವ್ರು ಕೂತು ಆಮೇಲೆ ಯೋಚನೆ ಮಾಡ್ಬೋದು. ಸೊ ಆಮೇಲೆ ಅದಕ್ಕೆ ಬೇರೆ ಯಾರಾದರೂ ಒಬ್ಬ ಗುರುಗಳ ಹತ್ರ ಗೊತ್ತಿರೋ ಮಾಡ್ಕೊಂಡು ತುಂಬ ಒಳ್ಳೆಯದು. ಇದು ಗೊತ್ತಿಲ್ಲದೇ ಮನೆ ಒಳಗಡೆ ಕೆಲವ್ರಿಗೆಲ್ಲ ಕರೆಕ್ಟಾಗಿ ಇರ್ತದೆ, ನಮಗೇನು ತೊಂದರೆ ಇಲ್ಲ, ಏನೂ ಇಲ್ಲ ಅಂತಂದವರು ಅವರು ಕೆಲವ್ರು ಹೇಳ್ತಾ ಇದ್ರು, ಇದು ನಮ್ಮದೇನು ಬೇಕಾಗಿಲ್ಲ, ಇದನ್ನು ಚೆಕ್ ಮಾಡ್ಕೊಂಬಿಡೋಣ ಅಂತೇಳಿ ಚೆಕ್ ಮಾಡ್ಕೊಂಡು ಅವ್ರಿಗೆ ರಿಸಲ್ಟ್ ಕಾಣಿಸ್ತೈತೆ. ಸೂಪರ್, ಒಳ್ಳೆ ಟಿಪ್ಸ್ ಇದು. ಸೊ ವೀಕ್ಷಕರೇ, ಯಾಕಂದರೆ ಇದು ರಾಘವೇಂದ್ರ ಅವರು ಅವರ ಅನುಭವದಲ್ಲಿ ಅವ್ರು ಕಲ್ತಿರೋ ವಿದ್ಯೆಗಳಲ್ಲಿ ಇವೆಲ್ಲ ಒಂದೊಂದು ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಅವರು ಮೊದಲಿಂದ ಈ ಥರದ್ದು ಅವರಲ್ಲಿ ಇದ್ದಾವೆ. ಅದರಲ್ಲಿ ಒಂದೊಂದಾಗಿ ನಾನು
ಓಪನ್ ಮಾಡಿಸಿ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಪಬ್ಲಿಕ್ ಎಲ್ಲವೂ ನಾವು ಯಾರ ಹತ್ರನೂ ಹೋಗಿ ಕೇಳಬೇಕು, ಇಲ್ಲ ಯಾರೋ ನಮ್ಮ ಮನೆಗೆ ಬರಬೇಕು ಅನ್ನೋಕ್ಕಾಗಲ್ಲ. ಸೊ ನಾವೇನೇ ಮಾಡ್ಕೊಳ್ಳೋ ಆಪ್ಷನ್ಸು ಇರ್ತವೆ, ಅವುಗಳನ್ನ ನೋಡಿಕೊಂಡು ಸೊ ಈ ಒಂದು ಟಿಪ್ಸನ್ನ ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಮನೆಯಲ್ಲಿ ತೊಂದರೆ ಇದೆಯೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೋದು. ಬೈ ಚಾನ್ಸ್ ಏನೋ ಒಂದು ಸಮಸ್ಯೆ ಐತೆ ಅನ್ನೋದು ಗೊತ್ತಾಯಿತು ಅಂದರೆ, ಗೋಚರ ಆಯಿತು ಅಂದಾಗ ಆಮೇಲೆ ಅದಕ್ಕೆ ಪರಿಹಾರದ ಮಾರ್ಗಗಳನ್ನ ನಾವು ಯೋಚನೆ ಮಾಡ್ಬೋದು, ಇಲ್ಲ ಹುಡುಕ್ಬೋದು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಯಾರ ಜೊತೆನಾದರೂ ಮಾತಾಡ್ಬೋದು. ಹಿಂಗಾಯಿತು ಅಂತ ಹೇಳಿದ್ರೆ ಅದಕ್ಕೆ ಏನೈತೆ ಪರಿಹಾರ ಅನ್ನೋದು ನೆಕ್ಸ್ಟ್ ಕಾಣಿಸುತ್ತೆ. ಸೊ ಇದಿಷ್ಟು ಒಂದು ನಮ್ಮಲ್ಲಿರೋ ದೋಷ, ಮನೆಯಲ್ಲಿರೋ ದೋಷನ ಕಂಡಿಡ್ಕೊಳ್ಳೋ ಒಂದು ವಿಧಾನ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.